ಬೆಂಗಳೂರಿನಲ್ಲಿ ಕೊಲೆಯಾದಂಥ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಮನೆಯಲ್ಲಿ ನಾವಿದ್ವಿ. ಅವ್ರ ಮನೆಯಲ್ಲಿ ದುಃಖ ಮಡುಗಟ್ಟಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯವರು ಅಂದರೆ ಕೊಲೆಯಾದಂಥ ರೇಣುಕಾ ಸ್ವಾಮಿ ಅವರ ತಾಯಿಯವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮಗೆ ವಿಚಾರ ಗೊತ್ತಾಗಿದೆಯಾ ಅವಾಗ? ಸರ್, ನಿನ್ನೆ ಮಂಗಳವಾರ ಬೆಳಗ್ಗೆ ನಮಗೆ ಪೊಲೀಸ್ನವರು ಫೋನ್ ಮಾಡಿದಾಗ, ನೀವು ಗಂಡ ಹೆಂಡತಿ ಇಬ್ಬರು ಬರಬೇಕು ಬೆಂಗಳೂರಿಗೆ, ಕಲಸಿಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕು ಅಂತ ಇಷ್ಟೇ ಹೇಳಿದರು ಸರ್ ನಮಗೆ. ಮತ್ತು ನಮಗೇನು ಗೊತ್ತಿಲ್ಲ. ನಮಗೆ ಹೋದ ನಂತರನೇ ನಮಗೆ ವಿಷಯ ಗೊತ್ತಾಗಿದ್ದು. ಅದು ಭಾಳ ಹೊತ್ತಿನ ಮೇಲೆ ಅವ್ರು ಹೇಳಿದ್ದು ಸರ್ ನಮಗೆ ಬಾಡಿನೂ ತೋರಿಸ್ಲಿಲ್ಲ, ಆಮೇಲೆ ತೋರಿಸಿದ್ದು ಅವರು ನಮಗೆ. ಅಲ್ಲ, ನಿಮ್ಮ ಮಗ ಹೋಗ್ಬೇಕಾದ್ರೆ ಏನಾದರೂ ಫೋನ್ ಮಾಡಿದ್ರಾ? ಇಲ್ಲಿಗೆ ಹೋಗ್ತಾ ಇದ್ದೀನಿ ಬೆಂಗಳೂರು, ಈ ಥರ ಏನಾದರೂ ನಿಮ್ಗೆ ಹೇಳೋಗಿದ್ರಾ? ಹೇಗೆ ಅಂತ? ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಲಿಲ್ಲ ಸರ್. ಒಟ್ಟು ಅವನು ಡ್ಯೂಟಿಗೆ ಹೋಗಂತೆ ಹೋದ. ಬೆಳಗ್ಗೆ 9:30 ಇಲ್ಲಿ ಡೈಲಿ ಮನೆಯಿಂದ 9:30 ಹೋಗ್ತಿದ್ದ. ಆ ಥರ ಟೀ ಕುಡ್ಕೊಂಡು ಹೋದ. ಹೋಗಿ ಮಧ್ಯಾಹ್ನ ನಾನು ಊಟಕ್ಕೆ ಬರೋದಿಲ್ಲ, ನನ್ನ ಹಳೆ ಸ್ನೇಹಿತರು ಸಿಕ್ಕಿದ್ದಾರೆ, ಅವ್ರ ಜೊತೆ ಹೊರಗೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದೆ. ಯಾರಪ್ಪ ಅಂದಾಗ ಹಳೆ ಸ್ನೇಹಿತರು ಅಂದ. ಎಷ್ಟು ಗಂಟೆಗೆ ಬರ್ತೀಯ ಅಂದರೆ 7 ಗಂಟೆಗೆ ಬರ್ತೀನಿ ಅಂತ ಹೇಳ್ದ. 7 ಗಂಟೆ ತನಕನೂ ಕಾದೆ, ಬರಲಿಲ್ಲಲ್ಲ. 7:15 ನಾನು ಫೋನ್ ಮಾಡಿದೆ ಸರ್. ಹೆಚ್ಚು ಕಮ್ಮಿ ಬರ್ತಾನೆ ಅನ್ನೋ ಇದು ಇತ್ತು. ಆದ್ರೂ 7:15 ಫೋನ್ ಮಾಡಿದಾಗ ಅವಾಗಿಂದನೇ ಸ್ವಿಚ್ ಆಫ್ ಅಂತ ಬರಕತ್ತ. ಮತ್ತೇನಾದರೂ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರ ಮಗನಿಗೆ? ನಾವು ಅವನದು ಶನಿವಾರ 11 ಗಂಟೆ ಕ್ಲೋಸಿಂಗ್ ಮಾಡ್ತಿದ್ದ. ಬೇರೆ ಟೈಮ್ನಾಗೆಲ್ಲ ಬೆಳಗ್ಗೆ ಹೋಗಿ 7:15 ಬಂದ್ಬಿಡೋಣ ರಾತ್ರಿ. ಅವತ್ತು ಮಾತ್ರ ಶನಿವಾರ ಮಾತ್ರ ಅವನಿಗೆ ಏನೇ ಇದು ಇರಲಿ 4:15 ಹೋದರೆ ಕ್ಲೋಸಿಂಗ್ ಮಾಡಿಕೊಂಡೇ ಬರೋನು. ಒಂದು ವೇಳೆ ಲೇಟ್ ಆದರೂ ಅವ್ರ ಅಪ್ಪಾಜಿಗೆ ಹೇಳೋನು, ಬಾಕ್ಸ್ ಬಂದಿದೆ ಅಪ್ಪಾಜಿ, ಲೇಟ್ ಆಗುತ್ತೆ. ಅವರು ಸಹಿತ ಫೋನ್ ಮಾಡೋರು, ಯಾಕಪ್ಪ ಲೇಟು ಅಂದರೆ, ಇಲ್ಲ ಬಾಕ್ಸ್ ಬಂದಿದ್ದಾವೆ, ಅವನ್ನೆಲ್ಲ ಇಳಿಸಿ ನಾನು ಒಳಗೆ ಹಾಕಿ ಬರ್ತೀನಿ ಅಂತ ಹೇಳೋನು. ಅದು ಬಿಟ್ಟರೆ ಅವನೇನಿಲ್ಲ. ಅವತ್ತು ಕ್ಲೋಸಿಂಗು ಅಂತ ನಾನು ಅಲ್ಲಿಗೂ ಹೇಳಿದೆ ಅವನಿಗೆ. ಇಲ್ಲ, ನಾನು ಇವತ್ತು ಬೇಗನೆ ಬರ್ತೀನಿ ಶನಿವಾರ ಅಂತ ಹೇಳ್ದ. ಅವ್ನು ಯಾವಾಗಲೂ ಶನಿವಾರ ಅವನಿಗೆ ಕ್ಲೋಸಿಂಗೇ ಇರ್ತಿತ್ತು ಸರ್. ಅವನು 7 ಗಂಟೆ ಆದರೂ ಬರಲಿಲ್ಲ ಅಂದಾಗ 7:15 ನಾನು ಫೋನ್ ಮಾಡಿದಾಗಿಂದನೂ ಸ್ವಿಚ್ ಆಫ್ ಅಂತಲೇ ಬಂತು. ಅಲ್ಲ, ಅವ್ರೇನಾದರೂ ದರ್ಶನ್ ಫ್ಯಾನ್ ಆಗಿದ್ರಾ ಅಥವಾ ಮನೇಲಿ ಏನಾದರೂ ಆ ಬಗ್ಗೆ ಮಾತಾಡ್ತಾ ಇದ್ರಾ? ಹೇಗೆ? ಸೊ ಅವ್ನು ಯಾರ ಫ್ಯಾನು ಅಲ್ಲ ಸರ್. ಅವ್ನು ದರ್ಶನ್ ಫ್ಯಾನು ಅಲ್ಲ, ಸುದೀಪ್ ಫ್ಯಾನು ಅಲ್ಲ. ಅವ್ನಿಗೆ ಕ್ರಿಕೆಟ್ ಹುಚ್ಚು ಬಿಟ್ರೆ ಇನ್ನು ಇದನ್ನು ಇದು ಮಾಡ್ತಿರ್ಲಿಲ್ಲ. ಅವ್ನು ಕಮೆಂಟ್ ಮಾಡಿದ್ದು ನಮಗೆ ಗೊತ್ತಿಲ್ಲ ಸರ್. ಅವಳು ಮಾಡ್ತಿದ್ಲೋ ಇವ್ನು ಮಾಡ್ತಿದ್ನೋ ನಮಗೇನು ಗೊತ್ತಿಲ್ಲ ಸರ್. ನಮಗೆ ಅದು ವಿಷಯನೇ ನಮಗೆ ಗೊತ್ತಿರ್ತಿರ್ಲಿಲ್ಲ ಸರ್. ನಮಗೆ ಅಲ್ಲ, ಅವರು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರು, ಅದರಿಂದ ಅವರು ಬೆಂಗಳೂರಿಗೆ ಕರೆಸ್ಕೊಂಡ್ರು, ಈ ಥರದ್ದೆಲ್ಲ ಇದೆಯಲ್ಲ? ಇಲ್ಲ ಸರ್, ನಮಗೆ ಏನು ವಿಷಯನೇ ಗೊತ್ತಿಲ್ಲ ಸರ್. ಅವ್ನು ಬೆಂಗಳೂರಿಗೆ ಹೋಗಿರೋದೇ ಗೊತ್ತಿಲ್ಲ. ನಿನ್ನೆ ನಮಗೆ ಪೊಲೀಸ್ನವ್ರು ಫೋನ್ ಮಾಡಿದಾಗೆ ಅಲ್ಲಿ ಸ್ಟೇಷನಲ್ಲಿ ಇದ್ದಾನೆ, ಇವನೇ ಏನೋ ಗಲಾಟೆ ಮಾಡ್ಕೊಂಡಿದ್ದಾನೆ ಅನ್ನೋ ಬಿಟ್ಟರೆ ನಮಗೆ ಯಾವ ಮಾಹಿತಿನೂ ಬಂದಿಲ್ಲ ಸರ್. ನಮಗೆ ಕೊಲೆ ಮಾಡೋಂಥ ತಪ್ಪು ಮಾಡಿದ್ರ ಮಗ? ಅದೇ ಗೊತ್ತಾಗ್ತಿಲ್ಲಲ್ಲ ಸರ್ ನಮಗೆ. ಕೊಲೆ ಮಾಡೋ ಅಂಥದ್ದು ಏನೋ ಒಂದು ಮಾಡಿದ್ರೆ ಕಮೆಂಟಿಗೆ ಸಾಮಾನ್ಯ ಭಾಳ ಜನ ಮಾಡ್ತಾರೆ. ಈತನೇ ಒಬ್ಬನೇ ಇದನ್ನ ಪ್ರಪಂಚದಾಗೆ ಆತನ ಬಗ್ಗೆ ಕೆಟ್ಟದಾಗೂ ಮಾತಾಡ್ತಾರೆ, ಒಳ್ಳೇದು ಮಾತಾಡ್ತಾರೆ. ಈಗ ಒಂದು ಫಿಲ್ಮ್ ಆಕ್ಟ್ರೆ ಹೆಣ್ಣಾಗಿ ಅವಳಿಗೂ ಬೇಕಾದಷ್ಟು ಜನ ಬೇಕಾದ ಥರ ಮಾಡ್ತಾರೆ. ಒಂದು ಕೆಟ್ಟ ಫೋಟೋಗಳು ಬಿಡ್ತಾರೆ ಸರ್. ಅಂಥವ್ರಿಗೆಲ್ಲ ಬಿಟ್ಬಿಟ್ಟು ಇವನೇ ಇದು ಮಾಡ್ದ ಅಂತ ಈ ಥರ ಬರ್ಬರವಾಗಿ ಹತ್ಯೆ ಮಾಡೋದು ಎಷ್ಟರ ಮಟ್ಟಿಗೆ ನ್ಯಾಯ ಹೇಳ್ರಿ ಸರ್? ಅಲ್ಲ, ಒಂದು ಮೆಸೇಜ್ ಮಾಡಿದ್ರೆ ಒಂದು ವಾರ್ನ್ ಮಾಡಿ ಆ ಥರ ಏನಾದ್ರು ಕಳಿಸ್ಬೋದಾಗಿತ್ತು ಸರ್. ವಾರ್ನ್ ಮಾಡಿ, ಹೌದು, ಪೇರೆಂಟ್ಸ್ಗಳು ಕರೆಸಿ ತಂದೆ ತಾಯಿಗಳಿಗೆ ಹೇಳಿ ಈ ಥರ ಮಾಡಬೇಡಪ್ಪ ಅಂತಂದು ಹೇಳಿ. ಅವಳು ವಾರ್ನ್ ಮಾಡಿದ್ದು ಗೊತ್ತಿಲ್ಲ, ಬಿಟ್ಟಿದ್ದು ಗೊತ್ತಿಲ್ಲ. ಈತ ಮಾಡಿದ್ದು ನಮಗೆ ಏನು ಮನೆಯಲ್ಲೂ ಏನು ಹೇಳ್ತಿರ್ಲಿಲ್ಲ ಸರ್. ಅವನಾಯ್ತು, ಅವ್ನ ಕೆಲಸ ಆಯಿತು, ಅವ್ನ ಡ್ಯೂಟಿ ಆಯಿತು, ಹೋಗ್ತಿದ್ದ. ಅದು ಬಿಟ್ಟರೆ ಇನ್ಯಾವುದು ಅವನಿಗೆ ಫಿಲ್ಮಿನ ಹುಚ್ಚೇ ಇರಲಿಲ್ಲ ಸರ್. ಅವ್ನು ಕ್ರಿಕೆಟ್ ಒಂದು ಬಿಟ್ಟರೆ ಏನೂ ನೋಡ್ತಿರ್ಲಿಲ್ಲ. ನಾವು ಯಾರು ಸಿನಿಮಾ ಸಹಿತ ನೋಡ್ತಿರ್ಲಿಲ್ಲ. ಅವ್ನ ಸಿನಿಮಾದ ಮುಂದೆನೇ ಕೂರ್ತಿರ್ಲಿಲ್ಲ ಸರ್ ಅವನು. ಅಲ್ಲ, ನೀವು ನೋಡಿದಾಗ ಯಾವ ರೀತಿಯಾಗಿತ್ತು ಪರಿಸ್ಥಿತಿ? ಎಲ್ಲಿ ನಿನ್ನೆ ನೋಡಿದಾಗ ಸರ್, ಅದೇ ಹೇಳಿದ್ನಲ್ಲ, ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಸರ್. ಅವರು ಯಾವ ರೀತಿ ಅಂದರೆ, ಅವರು ತಲೆಗೆ ಹೊಡೆದಿದ್ದಾರೆ, ತಲೆ ಹೋಳಾಗಿದೆ, ಎದೆಗೆಲ್ಲ ಕೋಲ್ ತಗೊಂಡು ಜಜ್ಜಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ಮರ್ಮಾಂಗಕ್ಕೆ ಕಾಲಿಂದ ಒದ್ದಿದ್ದಾರೆ, ಬೆನ್ಮೂಳೆ ಎಲ್ಲ ಮುರಿದಿದೆ, ಆ ಮೂಗ್ ಹತ್ರ ಎಲ್ಲ ಹೊಡೆದು ಚೆಚ್ಚಿಬಿಟ್ಟಿದ್ದಾರೆ. ಆತನ ನೋಡಿದರೆ ನಮ್ಮ ಮಗ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಸರ್. ಅವನಿಗೆ ಅಷ್ಟು ಬರ್ಬರವಾಗಿ ಮಾಡದೇ ಇರೋಂಥ ತಪ್ಪು ಏನು ಮಾಡಿದಾನೆ ಸರ್ ಅವನರು. ಏನೋ ಒಂದು ಕಾಮೆಂಟ್, ಒಂದು ಮೆಸೇಜಿಂದ ಇಷ್ಟೊಂದು ಈತ ದೊಡ್ಡ ಮೇರು ನಟನಾಗಿ ಈ ಥರ ಖಳನಾಯಕನಾಗಿ ವರ್ತನೆ ಮಾಡಿದ್ದಾನೆ ಅಂದರೆ ನಿಜಕ್ಕೂ ಆತ ಮನುಷ್ಯ ಅಲ್ಲ ಸರ್. ಅವನೊಬ್ಬ ರಾಕ್ಷಸ ಅಂತಲೇ ಹೇಳ್ತೀನಿ ನಾನು.
ಮೇಲ್ನೋಟಕ್ಕೆ ಅವ್ನು ಮೇರು ನಟ ಆಗಿರ್ಬೋದು, ಅವ್ರಪ್ಪನ ನಿಜವಾಗ್ಲೂ ಸರ್ ಹೊಟ್ಟೆ ಉರಿತಾ ಇದೆ, ಅವ್ರಪ್ಪನೂ ಕಳ್ಳನೇ ಅವನು ಕಳ್ಳನೇ ಅಂತ ಹೇಳ್ತೀನಿ. ಅವ್ನ ಹೆಂಡತಿ ತಾಯಿಯಾಗಿ ಅವಳಿಗೆ ಗೊತ್ತಾಗ್ಲಿಲ್ವಾ ನನ್ನ ಸೊಸೆ ಪ್ರೆಗ್ನೆಂಟ್ ಇದ್ದಾಳೆ, ಇವಾಗ ಅವಳಿಗೆ ಯಾರು ಪರಿಹಾರ ಕೊಡ್ಬೇಕು? ದಿನ ಬೆಳಗಾದ್ರೂ ನನ್ನ ಗಂಡ ಬರ್ತಾನೆ, ಮಗು ನೋಡ್ತಾನೆ, ಮಗು ನೋಡ್ದಾನೆ ಸತ್ನಲ್ಲ ಸರ್. ನಮಗೆ ಎಷ್ಟಾಗಿರ್ಬೇಡ, ದಿನ ಅಂತಿದ್ದ ನನಗೆ ಮಗ ಆಗ್ಲಿ ಮಗಳಾಗ್ಲಿ ನಾನು ನೋಡ್ಕೊಂಡು ಆಡ್ಕೊಂಡು ಇರ್ತೀನಮ್ಮ, ಎಷ್ಟು ಖುಷಿ ಪಟ್ಕೊಂಡು ಹೋಗಿ ಇರ್ತಿದ್ದ ಸರ್. ನಮಗೆ ಈಗ ಅವನೇ ಆಧಾರ ಸ್ತಂಭ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಹೇಳಿ ಸರ್? ಮನೆಗೆ ಮೇನ್ ಪಿಲ್ಲರ್ ಆಗಿದ್ರು, ಅಥವಾ ಮಗು ಮುಖ ಕೂಡ ನೋಡಿಲ್ಲ ಅನ್ನುವಂಥದ್ದು. ಹೌದು ಸರ್, ಮಗು ಸಹಿತ ನೋಡ್ಲಿಲ್ಲ. ಈಗ ಪಾಪ ಹುಡ್ಗಿ ಜೀವನ ಹೆಂಗೆ? ಇವನೊಬ್ಬ ಕಟಕನಾಗಿ ಈ ತರ ಮಾಡಿ ಅವ್ನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನಂತೆ, ಬಿಟ್ಬಿಡೋಣ, ನನ್ನ ಹೆಂಡತಿ ಬಸ್ರಿ ಇದ್ದಾಳೆ, ಪ್ರೆಗ್ನೆಂಟ್ ಇದ್ದಾಳೆ, ನಾನು ತಪ್ಪು ಮಾಡಿದ್ದೀನಿ ಬಿಟ್ಬಿಡು ಅಂತ ಕೇಳ್ಕೊಂಡ್ರು ಬಿಟ್ಟಿಲ್ಲ ಅಂದ್ರೆ ಎಂತ ನೀಚ ಇರ್ಬೇಕು ಸರ್ ಇವನು. ಹಂಗಾರೆ ಇದು ಪವಿತ್ರ ಗೌಡನ್ ಮೆಸೇಜ್ ಮಾಡಿದ್ದೇ ಕಾರಣನ ಇದಕ್ಕೆ? ಅದೇ ಇರ್ಬೋದು ಅನ್ಸುತ್ತೆ ಸರ್. ಆತ ಅವಳೇನು ಹೇಳಿದ್ಲೋ ಈತ ಏನ್ ಮಾಡಿದ್ಲೋ ನಮಗೆ ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಸರ್. ಏನ್ ಮಾಡಿರ್ತಾರೋ ಅಶ್ಲೀಲವಾಗಿ ಹಾಕಿರ್ತಾರೆ ಅಂದ್ರೆ ಸಾಮಾನ್ಯ ಎಲ್ಲರೂ ಈತ ಒಬ್ನೇ ಹಾಕಿರ್ತಾನೋ, ಬೇರೆ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಸರ್. ಇವಾಗ ಕೆಟ್ಟಾಗಿ ಸಿನಿಮಾ ಆಕ್ಟರ್ಗಳು ಅಂದಮೇಲೆ ಬೇರೆಯವ್ರು ಏನೋ ಮಾಡಿ ಏನಾರು ಹಾಕಿರ್ತಾರೆ ಸುಮ್ಬಿಟ್ಟು ಈತ ಹಾಕಿದಾನೆ ಅಂತಂದು ಮಾಡ್ತಾರೆ ಸರ್. ಅವಳು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನ ಹಾಳು ಮಾಡಿದಾಳಲ್ಲ ಸರ್. ಅವಳು ನಿಜವಾಗ್ಲೂ ಅವಳು ಮನುಷ್ಯಳ. ಅವಳಿಗೂ ನಾಳೆ ಇದೇ ಪರಿಸ್ಥಿತಿ ಬರುತ್ತೆ. ಅದೇನ ಕೆಟ್ಟ ಮಾತು ಮಾತಾಡಬಾರ್ದು ಸರ್. ನಾನು ಇವತ್ತು ಹೊಟ್ಟೆ ಉರ್ದು ಹೇಳ್ತೀನಿ, ಅದೇನೋ ಹೇಳ್ತಾರಲ್ಲ, ಇಟ್ಕೊಂಡವ್ರು ಇರೋ ತನಕ ಕಟ್ಕೊಂಡವ್ರ ಕಡೆ ತನಕ ಅಂತ. ಅವನಿಗೆ ಅಷ್ಟು ಗೊತ್ತಾ, ಇಟ್ಕೊಂಡವಳಿಗೆ ಇಷ್ಟು ಸೊಕ್ಕಿಂದ ಸಾಯ್ತಿದ್ದಾಳ ಅವಳು. ಇನ್ನು ಏನ್ ಮಾಡ್ತಾನೆ ಸರ್? ಹಂಗಾರೆ ನನ್ನ ಮಗ ಸತ್ತಿದಾನೆಲ್ಲ ಯಾರು ಕೊಡ್ತಾರೆ ಸರ್? ಅವ್ನು ಬರ್ತಾನೆ ಸರ್ ಇವಾಗ ಹೋದನು. ಒಂದ್ ವೇಳೆ ತಪ್ಪು ಮಾಡಿದ್ರೆ ಕಾನೂನಿತ್ತು, ಕಾನೂನು ಪ್ರಕಾರವಾಗಿ ಇವ್ರಿಗೆ ಶಿಕ್ಷೆ ಆಗೋ ತರ ಏನಾದ್ರು ಮಾಡ್ಬೋದಿತ್ತು ಇವರು. ಹೌದು ಸರ್, ಕರ್ದು ಹೇಳಿ ಅವನಿಗೆ ಏನಾರು ಒಂದು ವಾರ್ನ್ ಮಾಡಿ ಬಿಡ್ಬೋದಾಗಿತ್ತು. ಆತ ಬೇಡ್ಕೊಂಡ್ರು ಬಿಟ್ಟಿಲ್ಲ ಅಂದ್ರೆ ಇನ್ ಎಂತ ಮನುಷ್ಯ ಹೇಳಿ ಸರ್ ಅವನ್ನ. ಈಗ ಏನ್ ಆಗ್ರಹಿಸ್ತಾರಮ್ಮ ಸರ್ಕಾರಕ್ಕೆ? ಇಲ್ಲ, ಸರ್ಕಾರದಿಂದ ನಮಗೆ ನ್ಯಾಯಯುತವಾಗಿ ತನಿಖೆ ನಡಿಲೇಬೇಕು, ನನ್ನ ಸೊಸೆಗೆ ಒಂದು ಪರಿಹಾರ ಕೊಡ್ಲೇಬೇಕು, ಧನ ಸಹಾಯ ಮಾಡ್ಬೇಕು, ಅವಳಿಗೆ ಒಂದು ಗೌರ್ಮೆಂಟ್ ನೌಕರಿ ಏನಾದ್ರು ಕೊಡಿಸ್ಲೇಬೇಕು. ಅವ್ರಿಗೆ ತಪ್ಪಿತಸ್ಥರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ಬಿಡಬಾರ್ದು ಸರ್. ಅವರಿಗೆ ಕಠಿಣವಾದ ಶಿಕ್ಷೆ ಅಂದ್ರೆ ಉಗ್ರ ಶಿಕ್ಷೆ. ನನ್ನ ಮಗನ ಯಾವ ತರ ಸಾಯಿಸಿದಾರ ಅದಕ್ಕಿಂತ ಡಬ್ಬಲ್ ಆಗಿ ಸಾಯಿಸ್ಬೇಕು ಸರ್. ಅವನ ಮಗನ ಅವನ ವಂಶನೇ ನಿರ್ವಂಶ ಮಾಡ್ಬೇಕು ಸರ್. ಇವರೆಲ್ಲ ಒಬ್ಬ ಫ್ಯಾನ್ ಆಗಿ ಇಷ್ಟು ಜನ ಗಳಿಸಿದೀನಿ ಅಂತಾನೆ ಇದೇನ ಸರ್? ಇವನಿಗೆ ಮನುಷ್ಯತ್ವ ಅನ್ನೋದು ಇದೆಯಾ ಸರ್? ಇವನಿಗೆ ಇಷ್ಟು ಜನ ಫ್ಯಾನ್ಗಳಿಗೂ ಅರ್ಥ ಆಗಲ್ವಾ? ಇವನೊಬ್ಬ ನಿನ್ನೆ ಇಂಥ ಹುಡುಗನ್ ಸಾಯಿಸಿದಾನೆ ಅನ್ನೋದು ಬೇರೆ ಅಭಿಮಾನಿಗಳು ನೋಡಿ ತಿಳ್ಕೊಬೇಕು ಸರ್. ಇವನು ಎಂತ ನೀಚ ಇದ್ದಾನೆ ಇವನು ಅಂತಂದು. ಇವತ್ತು ಅವನಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ ಸರ್. ನನ್ನ ಮಗ ಎಷ್ಟು ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ನಿನ್ನೆ ನಮಗೆ ಸಮಾಧಾನ ಮಾಡಿ ಹೋಗಿದ್ದಾರೆ. ಅಂಕಲ್ ನೀವೇನು ಅನ್ಕೋಬೇಡ್ರಿ, ಯಾರು ಕರೆದ್ರು ಬರ್ತಿರ್ಲಿಲ್ಲ, ಅವನಾಯ್ತು ಅವ್ನ ಡ್ಯೂಟಿ ಆಯ್ತು ಅಂತಂದು ಹೇಳಿ ಅವನ ಬಗ್ಗೆ ಎಷ್ಟೆಲ್ಲ ಇದು ಮಾಡ್ತಿದ್ರು. ಇತ್ತಿತ್ಲಾಗಂತೂ ಮದುವೆ ಆದಾಗಿನಿಂದ ಅವ್ನು ಎಲ್ಲೂ ಹೋಗ್ತಿರ್ಲಿಲ್ಲ ಸರ್. ಅವನು ಮನೆ ಆಯ್ತು ತಾನಾಯ್ತು ತನಕೆ ಒಂದು ಫಿಲಮಿಂದಾಗ್ಲಿ ಏನೇ ಆಗ್ಲಿ ನಮ್ಮ ಎದುರು ಏನು ಹೇಳ್ತಿರ್ಲಿಲ್ಲ. ಬೇರೆ ನಮ್ಮ ತಾಯಿಯರ್ ಫೋನ್ ಮಾಡಿದ್ರು ಹೇಳ್ತಿದ್ದ, ಇಂಥವ್ರು ಫೋನ್ ಮಾಡಿದ್ರು ಅಂತ ಹೇಳ್ತಿದ್ದೆ ಬಿಟ್ಟು ಏನು ಇದು ಮಾಡುತ್ತಿಲ್ಲ. ಈಗ ಆರೋಪಿಗಳು ಪ್ರಭಾವಿ ಆಗಿರೋದ್ರಿಂದ ಏನು ಗೊತ್ತಾ ಇನ್ನೊಂದು ಅಲ್ಲ, ಪ್ರಭಾವಿ ಆದ್ರೆ ನಮಗೇನು ಸರ್? ಅವನಿದ್ರೆ ಅವ್ನು ಇರ್ಬೇಕು. ಪ್ರಭಾವಿ ಆಗಿದ್ದಾನೆ ಅಂತ ಕಾನೂನು ಬಿಟ್ಟು ಅಂದ್ರೆ ಅದು ಅವನಿಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಆಯ್ತಾ. ಅವನ್ ಪ್ರಭಾವಿನೇ ಆಗಿರ್ಬೋದು, ಅವನು ಫಿಲ್ಮಿಗೆ ಆಗಿರ್ಬೋದು, ಆದ್ರೆ ಹೊರಗಿನ ನೋಟಕ್ಕೆ ಆತ ಪ್ರಭಾವಿ ಅಲ್ಲ ಸರ್. ಆತ ಖಳನಟನೆ ಅಂತಾನೆ ಕೊಲೆ ಮಾಡೋ ಅಷ್ಟು ನೀಚ ಇದ್ದಾನೆ ಅಂದ್ರೆ ಅವನಿನ್ನೆಂತ ಮನುಷ್ಯತ್ವ ಇಲ್ದನಾಗಿದ್ದಾನ ಅವನು. ಸಿನಿಮಾದಲ್ಲಿ ಈತ ಎಲ್ಲರಿಗೂ ಮೇರು ನಟ ಅಂತ, ಇವನು ಒಳಗಿನ ಹುಳುಕು ಯಾರಿಗೂ ಗೊತ್ತಿಲ್ಲ. ಇವತ್ತಿನ ನನ್ನ ಮಗನ ವಿಷಯದಲ್ಲಿ ಮ್ಯಾಟ್ರ್ ಆದ್ಮೇಲೆ ಜನ ಎಚ್ಚೆತ್ಕೋಬೇಕು ಸರ್. ಇವನು ಯಾವ ತರ ಇದ್ದಾನೆ, ಮುಂದೆ ನಮ್ಮನೆ ಮಕ್ಕಳಿಗೂ ಈ ತರ ಗತಿ ಬರ್ಬೋದು ಇವನಿಂದ ಅಂತ ಅವ್ರು ಯೋಚನೆ ಮಾಡ್ಬೇಕು ಸರ್ ಅಭಿಮಾನಿಗಳಾಗಿ. ಅವನಿಗೆ ಡಿ ಬಾಸ್ ಅಂತ ಯಾರು ಹೆಸರು ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ ಸರ್. ಅವನಿಗೆ ಮೆಟ್ಟು ತಗೊಂಡೆ ಹೊಡಿಬೇಕು ಸರ್. ಯಾರಾಗ್ಲಿ ಅವನಿಗೆ ಚಪ್ಪಲಿ ಏಟಲ್ಲೇ ಹೊಡೆದು ಸಾಯಿಸ್ಬೇಕು. ಅವನಿಗೆ ಕಂಡಲ್ಲೇ ಶೂಟ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ ಸರ್. ಇದಕ್ಕೆಲ್ಲ ಅವನೇ ಮೇಯ್ನ್ ಅಂದ್ರೆ ಅವನೇ ದರ್ಶನ್, ಅವಳು ಪವಿತ್ರ ಗೌಡ, ಅವ್ರಿಬ್ರು ಒಂದೇ ಸಲಿಗೆ ಶೂಟ್ ಮಾಡ್ಬೇಕು ಸರ್. ಒಂದೇ ಅದ್ ಯಾವ ರೀತಿ ಅವನನ್ನು ಸಾಯಿಸ್ತಾರೋ ಗೊತ್ತಿಲ್ಲ. ನ್ಯಾಯಯುತವಾಗಿ ಅವನಿಗೆ ನ್ಯಾಯ ಒಟ್ಟು ಮಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಆರೋಪಿಗಳಿಗೆ ತಕ್ಕವಾದ ಶಿಕ್ಷೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಸರ್. ಅಷ್ಟೇ. ಇದಿಷ್ಟು ರೇಣುಕಾ ಸ್ವಾಮಿ ಅವರ ತಾಯಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಧು ಇಂಗ್ಲಿಜ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.